ಗುರುದೇವ್, ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇದೆ. ಗುರು ಬಹಳ ಉಚ್ಚವಾಗಿ ಕುತ್ಕೊಳ್ಳುವಂತಹ ಸ್ಥಾನ ಇದಾಗಿರುತ್ತೆ. ಈ ಕರ್ಕಾಟಕ ರಾಶಿಯ ಪ್ರವೇಶ ಗುರುಗ್ರಹ ಮಾಡೋದ್ರಿಂದ ಯಾವ ರಾಶಿಗೆ ಯಾವ ಫಲ ಇರುತ್ತೆ, ಜೊತೆಗೆ ಕರ್ಕಾಟಕ ರಾಶಿಗೆ ಬಹಳ ವಿಶೇಷವಾಗಿ ಯಾವ ಫಲಗಳಿರುತ್ತೆ ಅಂತಕ್ಕಂಥದ್ದನ್ನ ಬಹುಮುಖ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು ಇಂದಿನ ಈ ಸಂಚಿಕೆಯ ಉದ್ದೇಶ ಆಗಿರುತ್ತೆ. ಜೊತೆಗೆ ನಿಮ್ಮ ರಾಶಿಯ ಪ್ರವೇಶ ಮಾಡ್ತಾ ಇರೋದ್ರಿಂದ ಯಾವ ಯಾವ ಫಲಗಳನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು, ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳಾಗುತ್ತೆ, ಜೊತೆಗೆ ಗುರು ಬಲ ಅಂದ್ರೆ ಏನು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ. ಮೊದಲನೇ ಸರಿ ಚಾನಲ್ಗೆ ಬಂದಿರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕರ್ಕಾಟಕ ರಾಶಿಯವರ ಗುರು ಗೋಚಾರ ಫಲ. ನಿಮ್ಮ ರಾಶಿಗೆ ಗುರುಬಲ ಬರುತ್ತಾ ಅಥವಾ ಗುರುಬಲ ಬರೋದ್ರಿಂದ ಉಪಯೋಗ ಆಗೋದಾದ್ರೂ ಏನು, ನಮಗೇನಾದ್ರೂ ಒಳ್ಳೇದಾಗುತ್ತಾ, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹುತೇಕ ಜನರನ್ನ ಕಾಡ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋಣ. ಹಾಗೆ ಈ ಗುರು ಅಂತಕ್ಕಂಥ ಗ್ರಹ ಏನಿದೆ, ಬೃಹಸ್ಪತಿ ಅಂತಾನು ಹೇಳ್ತಾರೆ, ಇವತ್ತಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈ ಸಂಚಾರ ಮಾಡಿದಾಗ ಮಿಥುನ, ಮೀನ, ಮಕರ, ವೃಶ್ಚಿಕ ರಾಶಿಗಳಿಗೆ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ. ಇದು ಗುರುವಿನ ಉಚ್ಚಸ್ಥಾನ. ಅಂದ್ರೆ ಕರ್ಕಾಟಕ ರಾಶಿ ಏನಿದೆ ಗುರುವಿನ ಉಚ್ಚಸ್ಥಾನ ಆಗುತ್ತೆ. ಉಚ್ಚಸ್ಥಾನ ಅಂದ್ರೆ ಗುರು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಿಸಲ್ಟ್ ಗಳನ್ನ ನಮಗೆ ನೀಡುತ್ತಾನೆ ಅಂತಕ್ಕಂಥ ಮಾತನ್ನ ಹೇಳಬಹುದು. ಹಾಗೆ ಈ ಗುರು ಕರ್ಕಾಟಕ ರಾಶಿಯಲ್ಲಿ ಯಾವತ್ತಿನವರೆಗೂ ಇರ್ತಾನಂದ್ರೆ ನವೆಂಬರ್ 1ನೇ ತಾರೀಕಿನವರೆಗೂ ಇರುವಂತದ್ದು ಮಾತ್ರ. ಅಲ್ಲಿಂದ ಸಿಂಹ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ಗುರು. ಅದಾದ ನಂತರದಲ್ಲಿ ಈ ಸಿಂಹ ರಾಶಿಯ ಪ್ರವೇಶ ಮಾಡಿದಾಗ ಕಟಕ, ಮೇಷ, ಕುಂಭ ಮತ್ತು ಧನುರ್ರಾಶಿಯವರೆಗೆ ಗುರುಬಲ ಅನ್ನೋದು ಬರುತ್ತೆ. ಹಾಗಾದ್ರೆ ಯಾವ ಟೈಮಲ್ಲಿ ಯಾವ ರಾಶಿಯ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ, ಈ ಒಂದು ಸಂಚಾರ ಸಿಂಹ ರಾಶಿಯಲ್ಲೇ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದರ ಬದಲಾವಣೆ ಆಗುತ್ತೆ. 2027 ಜನವರಿ 25ಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಹಿಂಚಲನೆ ವಕ್ರವಾಗಿ ಬರುವಂತದ್ದಿರುತ್ತೆ. ಹಾಗಾಗಿ ಈ ಒಂದು ಸಂಚಾರ ಫಲಗಳು ಅಂದ್ರೆ ಯೂಶುವಲಿ ಈ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 12 ತಿಂಗಳುಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಗುರು ಮುಂದೆ ಹಿಂದೆ ಹೋಗುವಂತಹ ಒಂದು ಚಲನವಲನವನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಇದರಿಂದಾಗಿ ಯಾವ ಯಾವ ರಾಶಿಗೆ ಯಾವ ಯಾವ ರೀತಿ ಪರಿಣಾಮ ಅಂತ ಹೇಳುವಂತದ್ದನ್ನ ಮೂಲವಾಗಿ ತಿಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಗುರುವಿನ ಬಲ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇರ್ತೇನೆ ನಿಮಗೆ. ಎಲ್ರಿಗೂ ಕೂಡ ಗುರುಬಲ ಅನ್ನೋದು ಬೇಕು. ಆದ್ರೆ ಗುರುಬಲ ಅಂದ್ರೆ ಏನು ಅಂತ ಹೇಳಿ ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ಗುರುಬಲ ಇದ್ದಾಗ ಏನಾಗುತ್ತೆ, ಏನು ಉಪಯೋಗಪ್ಪ ಗುರುಬಲದ್ದು, ನನ್ನ ಜೀವನದಲ್ಲಿ ಅದೇ ತರ ಇದೆಯಲ್ಲಪ್ಪ, ಗುರುಬಲ ಇದ್ದಾಗ ಏನು ಉಪಯೋಗ, ಈ ರೀತಿ ಪ್ರಶ್ನೆಗಳು ಬಹುತೇಕ ಜನರ ಮನಸ್ಸಲ್ಲಿ ಬರುವಂತದ್ದು ಸಹಜ. ಓಕೆ, ಮನುಷ್ಯನಿಗೆ ಒಂದು ಗುರಿ ಜೊತೆಗೆ ಒಂದು ಗುರು ಅನ್ನೋದು ಇರಬೇಕು ಜೀವನದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಕೂಡ ಒಂದು ಗೋಲ್ ಅನ್ನೋದಿರಬೇಕು. ಜೊತೆಗೆ ಒಬ್ಬ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಗುರುವಿನ ಅನುಗ್ರಹ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಮನೆಯಲ್ಲಿ ಅನೇಕ ಶುಭ ಕಾರ್ಯಗಳು ನಡೀತಾ ಇರ್ತದೆ. ಕೆಲವು ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಗುರು ಅಂತಕ್ಕಂಥದ್ದು ಬರುತ್ತದೆ. ಯಾಕೆ ಅಂದ್ರೆ ಗುರು ಬಲ ಅಂತ ಹೇಳಿ ಇರುವಾಗ ಯಾವುದೇ ಶುಭ ಸಮಾರಂಭವನ್ನ ನೀವು ಕೈಗೊಂಡಾಗ ನಿರ್ವಿಘ್ನವಾಗಿ ಆ ಒಂದು ಕಾರ್ಯಕ್ರಮ ಮುಗಿದೋಗುತ್ತೆ. ಅಂದ್ರೆ ಯಾವುದೇ ಗದ್ದಲ ಗಲಾಟೆ, ಯಾವುದೇ ಒಂದು ಗೋಜಲಿಗೆ ಹೋಗದೆ ಖಂಡಿತವಾಗ್ಲೂ ಶುಭದಾಯಕವಾಗಿ ಆ ಕಾರ್ಯಕ್ರಮ ಮುಗಿದು ಹೋಗುವಂಥದ್ದು. ಒಂದು ಮದುವೆ ಸೆಟ್ ಆಗಿರುತ್ತೆ, ನೀವು ಯೋಚನೆ ಮಾಡಿದ್ರೆ ಅಷ್ಟು ಬೇಗ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡು ಬರುತ್ತೆ, ಮದುವೆನೂ ಆಗುತ್ತೆ, ಎಲ್ಲ ರೀತಿಲೂ ಚೆನ್ನಾಗಾಗತ್ತೆ. ಇದು ಗುರುಬಲ ಇದ್ದಾಗ ಮಾತ್ರ ಆಗುವಂಥದ್ದು. ಇನ್ನ ಒಂದು ಮನೆ ಕಟ್ಟುವಂತಹ ಯೋಗ, ಮನೆ ಒಂದು ಗೃಹ ಪ್ರವೇಶ ಮಾಡುವಂತಹ ಯೋಗ, ಎಲ್ಲವೂ ಬರಲಿಕ್ಕೆ ಈ ಗುರುವಿನ ಸಂಚಾರ, ಗುರುವಿನ ಬಲ ಅಂತಕ್ಕಂಥದ್ದು ಬಹುತೇಕ ಮುಖ್ಯ ಆಗುತ್ತೆ. ಅದರಿಂದಾಗಿ ಯಾವುದೇ ಒಂದು ವಿಘ್ನವಿಲ್ಲದೆ ಕೆಲಸ ಕಾರ್ಯಗಳಾಗುವಂಥದ್ದು. ಗುರುಬಲ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಗುರುವಿನ ಒಂದು ಅನುಗ್ರಹವೇ ಇಲ್ಲ ಅಂದ್ರೆ ಏನಾಗುತ್ತೆ? ಅಥವಾ ಗೋಚಾರ ಫಲದಲ್ಲಿ ಗುರು ನಮ್ಮ ರಾಶಿಗೆ ಲಗ್ನಕ್ಕೆ ಒಂದು ಬಲವನ್ನ ಕೊಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ವಿಶೇಷವಾಗಿರೋ ಪರಿಹಾರಗಳಿರುತ್ತೆ.
ಗುರು ಬಲ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ, ಒಂದು ಮದುವೆ ಅಂತಕ್ಕಂಥದ್ದು ಸೆಟ್ ಆಗಿರುತ್ತೆ, ನೂರಾರು ಕಾರಣಗಳಿಂದ ಆ ಮದುವೆ ನಿಂತು ಹೋಗುವ ಪರಿಸ್ಥಿತಿವರೆಗೂ ಕೂಡ ಬಂದು ಬಿಡ್ಬೋದು. ಇನ್ನೊಂದು, ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿ ದಿನ ಎಲ್ಲ ನಿರ್ಧಾರ ಮಾಡಿರ್ತೀರಿ, ಗುರುಬಲ ಇರೋದಿಲ್ಲ, ಆ ಒಂದು ಡೇಟ್ಗೆ ಸರಿಯಾಗಿ ಮನೆ ಕಂಪ್ಲೀಷನ್ ಆಗೋದಿಲ್ಲ, ಅಥವಾ ಸೂತಕದಂತಹ ಒಂದಷ್ಟು ಕಾರ್ಯಗಳು ಬಂದು ಆ ಡೇಟ್ ಮುಂದೆ ಹೋಗುವಂತಹ ಸಾಧ್ಯತೆ ಕೂಡ ಗುರುಬಲ ಇಲ್ಲದಿರುವಂತಹ ಸಂದರ್ಭದಲ್ಲಿ ಆಗುವಂತದ್ದಾಗತ್ತೆ. ಈ ಗುರುಬಲ ಯಾವುದಕ್ಕೆಲ್ಲ ಬೇಕು ಅಂದ್ರೆ, ನಿಮಗೆ ಒಂದು ಪ್ರಮೋಷನ್ ತಗೊಳ್ಳಿಕ್ಕೆ ಕೆಲಸ ಕಾರ್ಯದಲ್ಲಿ, ಅಥವಾ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ, ಹಾಗೆ ಒಂದು ಮದುವೆ ಅಂತಕ್ಕಂಥದ್ದನ್ನ ಆಗ್ಲಿಕ್ಕೆ, ಗೃಹ ಪ್ರವೇಶವನ್ನ ಮಾಡಲಿಕ್ಕೆ ಈ ಗುರುವಿನ ಬಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಇರಬೇಕು. ಬಹಳ ಜನರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಗುರುಬಲ ಇದೆಯಾ ಇಲ್ವಾ ಅಂತ ಹೇಳಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ನಿಮಗೆ ಅರ್ಥ ಮಾಡ್ಕೊಂಡಿರ್ತೀರಿ, ದಿನನಿತ್ಯದ ಜೀವನ ಮಾಡಲಿಕ್ಕೆ ನಮಗೆ ಗುರುಬಲದ ಅವಶ್ಯಕತೆ ಇಲ್ಲ, ಆದ್ರೆ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಕಾರ್ಯಗಳು ನೆರವೇರ್ಲಿಕ್ಕೆ ಗುರುವಿನ ಬಲ ಬೇಕಾಗುತ್ತೆ. ಗುರುಬಲ ಇಲ್ಲದವರು ಏನ್ ಮಾಡಬೇಕು, ಅಥವಾ ಗುರುಬಲ ಪಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಕಮರ್ಷಿಯಲ್ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು. ಅದು ನಿಮ್ಮ ಒಳಿತಿಗಾಗಿ ಸೂಚಿಸ್ತಾ ಇರುವಂತಹ ಪರಿಹಾರಗಳಾಗಿರುತ್ತೆ. ಮುಖ್ಯವಾಗಿ ಗುರು ಬೀಜ ಮಂತ್ರವನ್ನ ನೀವು ಪ್ರತಿನಿತ್ಯ ಜಪ ಮಾಡ್ಕೊಳ್ಬಹುದು. ಗುರು ಇದರಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ಧರಿಸುವಂಥದ್ದು ಕೂಡ ಗುರುವನ್ನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಅಂಶವುಳ್ಳಂತಹ ವಿಶೇಷವಾದ ಮಣಿಗಳನ್ನ ನಿಮ್ಮ ಎಡಗೈಯಲ್ಲಿ, ಎಡ ಹಸ್ತದಲ್ಲಿ ನೀವು ಧರಿಸ್ಕೊಳ್ಬೇಕಾಗತ್ತೆ. ಇದು ಹಳದಿ ಮಣಿಗಳು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಬಹಳಷ್ಟು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುವಂಥದ್ದು ಯೆಲ್ಲೋ ಕಲರ್ ಇರುತ್ತೆ, ಬಟ್ ಅದು ಬರೀ ಒಂದು ಗ್ಲಾಸ್ ಆಗಿರುತ್ತೆ. ಅದನ್ನ ಹಾಕೋಬೇಡಿ. ಈ ರೀತಿಯಾಗಿರ್ತಕ್ಕಂತಹ ಮಣಿಗಳನ್ನ ಹುಡುಕೊಂಡು ಧರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದನ್ನ ಧರಿಸ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ದಶಾ ಭುಕ್ತಿಯನ್ನ ಚೆಕ್ ಮಾಡಿಕೊಂಡು ಆ ದಶವನ್ನ ಸ್ಟ್ರಾಂಗ್ ಮಾಡುವಂತಹ ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ತುಂಬಾ ಯಶಸ್ವಿ ವ್ಯಕ್ತಿ ಆಗ್ತೀರಿ. ಯಾವುದೇ ಅಡೆತಡೆಗಳು ಬಂತು ಅಂದ್ರೂ ಕೂಡ ಅದೆಲ್ಲವೂ ಕೂಡ ಪಾರಾಗುವಂಥದ್ದಾಗತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ, ನನಗೆ ಯಾವ ರಾಶಿ, ಯಾವ ನಕ್ಷತ್ರ ಅಂತ ಹೇಳಿ ನೋಡಿಕೊಂಡು ನಾವು ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ತಿಳ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆಯನ್ನು ನಾವು ಬಳಸಬೇಕಾಗತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಹೆಸರನ್ನು ನೀವು ಇಟ್ಕೊಂಡಾಗ ತುಂಬಾ ಯಶಸ್ವಿ ವ್ಯಕ್ತಿ ನೀವಾಗ್ತೀರಿ. ಜೂನ್ 2, 2026ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂತದ್ದಿರುತ್ತೆ. ಇದು ಗುರುವಿನ ಉಚ್ಚ ಸ್ಥಾನ ಆಗಿರುತ್ತೆ. ಅಲ್ಲಿ ಗುರು ತುಂಬಾ ಬಲಿಷ್ಠನಾಗಿರುವಂತದ್ದು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದು, ಚಂದ್ರ ಮತ್ತು ಗುರುವಿನ ಸಂಯೋಗದಿಂದ ಬರುವಂತಹ ಒಂದು ಯೋಗ ಇದೆ. ಬಹಳ ವಿಶೇಷವಾಗಿ ನಾವೆಲ್ಲರೂ ಕೂಡ ಕೇಳಿರುವಂತಹ ಯೋಗ ಅದು ಗಜ ಕೇಸರಿ ಯೋಗ ಅಂತ ಹೇಳಿ. ಈ ಗುರುವಿನ ದೃಷ್ಟಿಯಲ್ಲಿ ಏನಾದ್ರೂ ಚಂದ್ರ ಕೂತಿದ್ರೆ ಈ ಯೋಗ ಬರುತ್ತೆ. ಇದು ಜೀವನದಲ್ಲಿ ತುಂಬಾ ದೊಡ್ಡ ಯಶಸ್ಸನ್ನ ಕೊಡುವಂತಹ ಯೋಗ ಆಗಿರುತ್ತೆ. ಜನ್ಮ ಗುರು ಅಂತ ಹೇಳ್ತೇವೆ. ಅಂದ್ರೆ ಲಗ್ನದಲ್ಲಿ ನೀವು ಹುಟ್ಟಿರುವ ಯಾವುದೇ ಲಗ್ನದಲ್ಲಿ ಗುರು ಇದ್ದಾಗ ಲಗ್ನ ಗುರು ಅಂತ ಹೇಳಿ ಬರುವಂತದ್ದು. ಜನ್ಮ ಗುರು ನರೋದುಖಂ ಅನ್ನೋ ಮಾತಿದೆ. ಅಂದ್ರೆ ನಾವು ಸವಾಲುಗಳನ್ನ ಎದುರಿಸಬಹುದಂತಹ ಸಾಧ್ಯತೆ ಬರುತ್ತೆ. ಅಂದ್ರೆ ಬಹಳ ವಿಶೇಷವಾಗಿ ಏನಾಗುತ್ತೆ, ಲಗ್ನ ಅಂತಕ್ಕಂಥದ್ದು ನಮ್ಮ ದೇಹವನ್ನ ಕೂಡ ಸೂಚನೆ ಮಾಡುವಂತಹ ವಿಚಾರ ಆಗಿದ್ದು, ಸ್ವಲ್ಪ ಒಂದಷ್ಟು ತೊಂದರೆಯನ್ನ ಕೊಡುವಂತಹ ಸಾಧ್ಯತೆಗಳು ಬರುತ್ತೆ. ಶಾಸ್ತ್ರದ ಪ್ರಕಾರವಾಗಿ ಲಗ್ನಕ್ಕೆ ಗುರು ಬಂದಾಗ ಅತಿಯಾದಂತಹ ಬೊಜ್ಜು, ಕೊಲೆಸ್ಟ್ರಾಲ್ ಅಥವಾ ಲಿವರ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುತ್ತೆ. ಹಾಗೆ ನಿಯಂತ್ರಣವಾದಂತಹ ಆಹಾರ ಕ್ರಮವನ್ನ ನೀವಿಲ್ಲಿ ಮಾಡಬಹುದಾದ ಅವಶ್ಯಕತೆ ಇರುತ್ತೆ. ಅಂದ್ರೆ ಡಯಟ್ ಮಾಡಬೇಕು ಅಂತ ಹೇಳುವಂತದ್ದು. ಹಾಗೆ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್, ದುರಹಂಕಾರದಿಂದಾಗಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ. ಗುರುವಿನ ದೃಷ್ಟಿಫಲಗಳು 5ನೇ ಮನೆ ಸಂತಾನವನ್ನ ನಿರೀಕ್ಷೆ ಮಾಡುತ್ತೆ. ಈ ವರ್ಷ ಅತ್ಯಂತ ಶುಭ ಸುದ್ದಿ ಕಾದಿರುವಂತದ್ದು ಒಂದು ಮಕ್ಕಳ ಪ್ರಗತಿಯಿಂದಾಗಿ ಪೋಷಕರಿಗೆ ಖುಷಿ ಕೊಡುತ್ತೆ. ಹೀಗೆ ಖಂಡಿತವಾಗ್ಲೂ ಕೂಡ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. 7ನೇ ಮನೆ, ಯಾರಾದ್ರೂ ಮದುವೆಗಾಗಿ ಕಾಯ್ತಾ ಇದ್ದಾರೆ ಕರ್ಕಾಟಕ ರಾಶಿಯವರು ಅಂದ್ರೆ ಮದುವೆ ಆಗುವಂತಹ ಯೋಗಗಳು ಬರುತ್ತೆ. 9ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಉಚ್ಚನಾಗಿರೋದ್ರಿಂದ ಅದೃಷ್ಟ ಕೈ ಹಿಡಿಯುವಂತದ್ದು, ಅಂದ್ರೆ ತಂದೆಯ ಆರೋಗ್ಯ ಸುಧಾರಿಸುವಂತದ್ದಾಗಿರ್ಬೋದು ಮತ್ತು ಮೇಲ
ಮೇಲಧಿಕಾರಿಗಳಿಂದ ಬೆಂಬಲ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನ ರಾಜಕೀಯ ವ್ಯಕ್ತಿಗಳಿಗೆ, ವೃತ್ತಿಯಲ್ಲಿರುವಂತಹವರಿಗೆ ಸಂಬಳ ಹೆಚ್ಚಾಗುವಂತದ್ದು, ಸ್ಯಾಲರಿ ಹೈಕ್ ಆಗುವಂತಹ ಚಾನ್ಸಸ್ ಬರುತ್ತೆ. ಹೊಸ ಕೆಲಸದ ಅವಕಾಶಗಳು ಕೂಡ ಬರುವಂತದ್ದು. ಸರ್ಕಾರಿ ಕೆಲಸಗಳಲ್ಲಿ ಇರುವಂತವರು ಅಥವಾ ನೌಕರಿಗೆ ಪ್ರಯತ್ನ ಪಡುವಂತವರಿಗೆ ತುಂಬಾ ಶುಭವಾದಂತಹ ಸಂದರ್ಭ ಇದಾಗಿರುತ್ತೆ. ಪ್ರಮೋಷನ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನ ಪುಷ್ಯ ನಕ್ಷತ್ರದಲ್ಲಿ ಯಾರಾದ್ರೂ ಜನನಾದವರು ವಿಡಿಯೋವನ್ನ ನೋಡ್ತಾ ಇದ್ರೆ ನಿಮಗೆ ಹೊಸ ಅಧಿಕಾರ, ನೀವು ಅನ್ಕೊಂಡಿರೋದ್ರ ಅಷ್ಟು ಮಟ್ಟಿಗಿನ ಹೊಸ ಅಧಿಕಾರ, ವರ್ಚಸ್ಸೆಲ್ಲ ಸಿಗುವಂತ ಸಾಧ್ಯತೆ ಬರುತ್ತೆ. ಶಿಕ್ಷಣ ಮತ್ತು ಕೃಷಿ ಹೇಗಿರುತ್ತೆ ಅಂದ್ರೆ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತವರಿಗೆ ಒಂದ್ ಸ್ವಲ್ಪ ವೀಸಾ ಅಥವಾ ಅಡ್ಮಿಷನ್ ಏನಾದ್ರು ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಆ ಸಮಸ್ಯೆಗಳೆಲ್ಲವೂ ಕೂಡ ಪರಿಹರಿಯುತ್ತೆ. ಹಾಗೆ ಈ ಅವಧಿಯಲ್ಲಿ ಯಾರಾದ್ರೂ ಒಂದು ಟೀಚಿಂಗ್ ಪ್ರೊಫೆಷನ್ ಇತ್ತು ಅಂದ್ರೆ ನಿಮಗೆ ಗೌರವದಾಯಕವಾಗಿರುತ್ತೆ. ಕೃಷಿಕರಿಗೆ ಒಂದು ಜಮೀನನ್ನ ಹೊಂದಿದ್ದು ಒಂದು ಕೃಷಿ ಮಾಡ್ತಾ ಇರುವಂತವರಿಗೆ ಉತ್ತಮ ಇಳುವರಿಯನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಲಗ್ನದಲ್ಲಿ ಗುರು ಇರೋದ್ರಿಂದ ಒಂದ್ ಸ್ವಲ್ಪ ಆಧ್ಯಾತ್ಮಿಕ ಚಿಂತೆಯನ್ನ ಬಾಗುವಂತದ್ದು ಅಥವಾ ಒಂದಷ್ಟು ನಾನು ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಹೋಗಕ್ಕಾಗ್ಲಿಲ್ಲಲ್ಲ ಅಂತ ಹೇಳಿ ಚಿಂತೆ ಆಗುವಂತಹ ಸಾಧ್ಯತೆ ಕೂಡ ಬರುತ್ತೆ. ಬಹಳ ವಿಶೇಷವಾಗಿ ಕಡಲೆಕಾಳು ಅಥವಾ ಚೆನ್ನ ಅಂತ ಏನ್ ಹೇಳ್ತಾರೆ, ಇದನ್ನ ಬುಧವಾರ ತಂದು ನೀರಲ್ಲಿ ನೆನೆಸಿಟ್ಟು ಗುರುವಾರ ನೀವು ಸೇವನೆ ಮಾಡುವಂತದ್ದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಹಾಗೆ ಗುರುವಾರ ಇದನ್ನ ದಾನ ಮಾಡುವಂತದ್ದು ಕೂಡ ವಿಶೇಷ ಫಲವನ್ನ ನಿಮ್ಗೆ ಇಲ್ಲಿ ತಂದು ಕೊಡುತ್ತೆ. ನೀವು ಅನ್ಕೊಂಡಿರುವ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮ್ಗೆ ನೀಡಿ ಅಷ್ಟ ಐಶ್ವರ್ಯಗಳನ್ನ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.